ಇವ್ರದ್ದು ಒಂದೂವರೆ ತಿಂಗಳು 2 ತಿಂಗಳಿಂದನ 1 ಗಂಟೆ 2 ಗಂಟೆ ಪೇಪರ್ ಓದಿದರೆ ಎಂಟೇ ಡೇ ತಳ್ಳವಿರ್ತಿತ್ತು. ನಾನು ಐ ಸ್ಪೆಷಲಿಸ್ಟ್ ಹೋದರೆ ಐ ಸ್ಪೆಷಲಿಸ್ಟ್ ಹತ್ರ ಹೋದೆ. ಅವರು ಐ ಡ್ರಾಪ್ಸ್ ಕೊಟ್ಟರು, ಟ್ಯಾಬ್ಲೆಟ್ ಕೊಟ್ಟರು, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದರು. 1 ತಿಂಗಳು ಹಾಕ್ಕೊಂಡ್ರೆ ಅಂತ ಹೇಳಿದರು. 1 ತಿಂಗಳು ಹಾಕ್ಕೊಂಡ್ರೆ ಸರಿ ಹೋಗಲಿಲ್ಲ. ಮತ್ತು ನ್ಯೂರಾಲಜಿಸ್ಟ್ ಹತ್ರ ಹೋಗ್ರಿ ಅಂತ ಹೇಳಿದರು. ನಾನು ಹೋಗಲಿಲ್ಲ. ಗುರೂಜಿ ಹತ್ರ ಬಂದೆ. ಗುರೂಜಿ ಹತ್ರ ಬಂದು 4-5 ದಿವಸ ಯೋಗಾಸನ ಪ್ರಾಣಾಯಾಮ ಮಾಡಿದ ಮೇಲೆ ತಲೆನೋವು ಮಂಗಮಾಯ. ನಾನು 7-8 ಗಂಟೆ ಪೇಪರ್ ಓದಿದರೆ ತಲೆನೋವೇ ಬರೋದಿಲ್ಲ. ನಾನು ಎಂಟೈರ್ ಡೇ ಉಲ್ಲಾಸಕರವಾಗಿ ಆನಂದಭರಿತವಾಗಿ ಇರ್ತೀನಿ. ಚಪ್ಪಾಳೆ ಹೊಡೆರಿ, ಹೊಡೆರಿ, ಜೋರಾಗಿ ಚಪ್ಪಾಳೆ ಹೊಡೆರಿ. ನಿಮ್ಮ ಹೆಸರು? ಚಿದಾನಂದ ಅಂತ ಹೇಳಿ ಸ್ವಾಮೀಜಿ. ತಾವು ಏನೋ ಹೆಲ್ತ್ ಸಮಸ್ಯೆ ಎಂಬುದಾಗಿ ಹೇಳಿದ್ರಿ, ವಿವರಿಸಿ ಅದ್ರ ಬಗ್ಗೆ. ಸ್ವಾಮೀಜಿ, ನನಗೆ ಇಲ್ಲಿಗೆ 1-1.5 ತಿಂಗಳಿಂದ ತಲೆನೋವು ಬರ್ತಾ ಇದೆ. ಐ ಸ್ಪೆಷಲಿಸ್ಟ್ ಹತ್ರ ಹೋಗಿದ್ದೆ. ಅದೇನೋ ಡ್ರಾಪ್ಸ್ ಕೊಟ್ಟರು, ಹಾಕ್ಕೊಂಡೆ, ಸರಿ ಹೋಗಲಿಲ್ಲ. ಇವಾಗ ಅವರು ನ್ಯೂರೋ ಸರ್ಜನ್ ಹತ್ರ ಹೋಗ್ರಿ ಅಂತ ಹೇಳಿದ್ದಾರೆ. ಅದಕ್ಕೆ ತಾವು ನನ್ನ ಗುಣಮುಖ ಮಾಡ್ತೀರ ಅಂತೇಳಿ ಭರವಸೆ ಇಟ್ಕೊಂಡು ಬಂದೀನಿ ಸ್ವಾಮೀಜಿ. ನ್ಯೂರೋ ಸರ್ಜನ್ ಹತ್ರ ಹೋಗಿದ್ರಾ? ಇಲ್ಲ ಸ್ವಾಮೀಜಿ, ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ? ಅದೇ ಅವರು ಏನಾರು ಹೇಳ್ತಾರೆ, ಆ ಟೆಸ್ಟ್ ಮಾಡಿಸ್ಬೇಕು, ಈ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಆ ಸ್ಕ್ಯಾನ್ ಮಾಡ್ಬೇಕು, ಈ ಸ್ಕ್ಯಾನ್ ಆಮೇಲೆ ಏನು ಸೈಡ್ ಎಫೆಕ್ಟ್ಸ್ ಇರತಕ್ಕಂಥ ಟ್ಯಾಬ್ಲೆಟ್ ಎಲ್ಲ ಕೊಡ್ತಾರೆ. ಅದಕ್ಕೇನು ಬೇಡ, ನಿಮ್ಮ ಹತ್ರ ಬಂದ ನ್ಯಾಚುರಲಾಗಿ ಗುಣ ಆಗುತ್ತೆ ಅಂತೇಳಿ ಭರವಸೆ ಇಟ್ಕೊಂಡು ನಾನು ನಿಮ್ಮಲ್ಲಿ ಬಂದೀನಿ ಸ್ವಾಮೀಜಿ. ಈಗ ಈ ಮುಂಚೆ ನಿಮ್ಗೆ ಏನಾದರೂ ತಲೆನೋವಿತ್ತಾ? ಇಲ್ಲ ಸ್ವಾಮೀಜಿ, ಇಲ್ಲ. ಇದು ಇವಾಗ 1.5 ತಿಂಗಳಾಗಿದೆ. ಹೌದು ಹೌದು. ಮತ್ತು ಬೇರೆ ಏನು ಹೆಲ್ತ್ ಪ್ರಾಬ್ಲಮ್ ಇದೆ? ಏನು ಹೆಲ್ತ್ ಪ್ರಾಬ್ಲಮ್ ಇಲ್ಲ ಸ್ವಾಮೀಜಿ. ಬೇರೆ ಏನು ಹೆಲ್ತ್ ಇಲ್ಲ ಇಲ್ಲ. BP ಇಲ್ಲ, ಶುಗರ್ ಇಲ್ಲ, ಏನಿಲ್ಲ ಸ್ವಾಮೀಜಿ. ವೆರಿ ಗುಡ್. 2-3 ಗಂಟೆ ಓದ್ಬಿಟ್ರೆ ಸಾಕ್ತಲ್ಲ ಬಂದ್ಬಿಡ್ತದೆ. ಮೊದಲು ಬರ್ತಾ ಇರಲಿಲ್ಲ. ಇವಾಗ ಒಂದು 2-3 ಗಂಟೆ ಓದ್ಬಿಟ್ರೆ ಸಾಕು, ತಲೆ ಬಂದ್ಬಿಡ್ತದೆ. ಬಂದು ಇಡೀ ದಿವಸ ಇರ್ತದೆ. ನಾನು ಓದೋದೇ ಇಲ್ಲ, ನಿಲ್ಲಿಸ್ಬಿಟ್ಟಿದ್ದೀನಿ. ಮೊದಲೇ ಬೆಳಗ್ಗೆ ಹೊತ್ತು ಏನೊಂದು ಪೇಪರ್ ಓದ್ತೀನಲ್ಲ ಅಷ್ಟು, ಆಮೇಲೆ ಏನು ಓದಲ್ಲ. ಮೊದಲು ಎಕನಾಮಿಕ್ ಟೈಮ್ಸ್ ಓದ್ತಿದ್ದೆ, ಟೈಮ್ಸ್ ಆಫ್ ಇಂಡಿಯಾ ಓದ್ತಿದ್ದೆ, ವಿಜಯವಾಣಿ ಓದ್ತಿದ್ದೆ. ಇವಾಗೆಲ್ಲ ನಿಲ್ಲಿಸ್ಬಿಟ್ಟಿದ್ದೀನಿ ಸ್ವಾಮೀಜಿ. ಮೊದಲೊಂದು ಹೆಡ್ಲೈನ್ ನೋಡಿ ಎಲ್ಲ ನಿಲ್ಲಿಸ್ಬಿಡ್ತೀನಿ. ಆಮೇಲೆ ಮುಂದಕ್ಕೇನು ಓದೋದಿಲ್ಲ ಸ್ವಾಮೀಜಿ. ನಿಮ್ಮ ವಯಸ್ಸು? 74 ಸ್ವಾಮೀಜಿ. 74. ನಿಮ್ಮ ಎಜುಕೇಷನ್ನು? MSc ಅಗ್ರಿ ಸ್ವಾಮೀಜಿ. MSc ಅಗ್ರಿಕಲ್ಚರ್. ತಾವು ಏನು ಜಾಬ್ ಮಾಡ್ತಾ ಇದ್ರಿ? ಸಿಂಡಿಕೇಟ್ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿ 25 ವರ್ಷ ಸರ್ವಿಸ್ ಮಾಡಿ ರಿಟೈರ್ ಮಾಡಿ ಇವಾಗ ಮನೆಗೆ ಇರ್ತೀನಿ ಸ್ವಾಮೀಜಿ. ಈಗ ನಿಮಗೆ ತಲೆನೋವು ಬಂದಿದೆ. ಈ ತಲೆನೋವು ಯಾವುದಾದ್ರೂ ಒಂದು ಭಾಗದಲ್ಲಿ ಇರುತ್ತಾ? ಎಲ್ಲಿ ಕಾಣಿಸ್ಕೊಳ್ಳೋದು? ಇಲ್ಲ ಸ್ವಾಮೀಜಿ, 2 ಹುಬ್ಬ ಮೇಲೆ ಇರ್ತದೆ. ಎಲ್ಲಿರುತ್ತದು? ಇಲ್ಲಿ 2 ಹುಬ್ಬ ಮೇಲೆ, ಹುಬ್ಬಿನ ಮೇಲೆ ತಲೆನೋವು ಇರುತ್ತೆ. ಹೌದು ಹೌದು. ಅದು ಬಂದರೆ ಎಷ್ಟೊತ್ತಿರುತ್ತೆ? ಬೆಳಗ್ಗೆ ಬಂದರೆ ಒಂದು 4-5 ಗಂಟೆ ನಾನು ಇರುತ್ತೆ ಸ್ವಾಮೀಜಿ. ಮಿನಿಮಮ್ 4-5 ಗಂಟೆ ಇರುತ್ತೆ. ಹೌದು. ಪೇಪರ್ ಓದ್ತಿದ್ದಂಗೆ ಬರುತ್ತಾ? ಒಂದು 2-3 ಗಂಟೆ ಏನಾದ್ರು ಓದಿದ್ರೆ ಬಂದ್ಬಿಡುತ್ತೆ. ಹುಬ್ಬಿನ ಮೇಲೆ ಅಷ್ಟೇ ಕಾಣಿಸ್ಕೊಳ್ಳುತ್ತೆ? ಹೌದು, 2 ಹುಬ್ಬಿನ ಮೇಲೆ. 2 ಹುಬ್ಬಿನ ಮೇಲೆ. 2 ಹುಬ್ಬು, ಆಮೇಲೆ ಇಲ್ಲಿ ಹಣೆ, ಹುಬ್ಬಿನ ಮೇಲೆ ಹಣೆ ಮೇಲೆ ಅಲ್ಲಿ ಕಾಣೋದ್ರಿಂದ ತಲೆನೋವು ಬರುತ್ತೆ. ಹೋದ್ರೆ ತಲೆನೋವು ಬರೋದೇ ಅಲ್ವಾ? ಅದೇನು ಟೆಸ್ಟ್ ಮಾಡಿಲ್ಲ ಸ್ವಾಮೀಜಿ ನಾನು. ಈಗ ಸಪೋಸ್ ಒಂದು ದಿವಸ ನೀವು ಪೇಪರೇ ಓದೋದು ಬಿಟ್ಬಿಟ್ರೆ ಏನಾಗುತ್ತೆ ಅನ್ನೋದನ್ನ ನಾಳೆ ಒಂದು ದಿವಸ ಎಕ್ಸ್ಪೀರಿಯನ್ಸ್ ಮಾಡಿ ನನಗೆ ತಿಳಿಸ್ಬೇಕು. ನಿಮ್ಮ ಫುಡ್ ಹ್ಯಾಬಿಟ್ಸ್ ಇದೆಯಲ್ಲ, ಅದನ್ನು ನೀವು ನಾಳೆ ಬರ್ಕೊಂಡು ತಗೊಂಬರ್ಬೇಕು. ಒಂದು ವಾರದ್ದು ಎಷ್ಟು ನೆನಪಿದೆ ಅಷ್ಟು. ಬೆಳಿಗ್ಗೆಯಿಂದ ರಾತ್ರಿವರೆಗೆ ನೀವು ಏನು ಊಟ ಟಿಫನ್ ಮಾಡ್ತೀರಿ, ಮನೆಯಲ್ಲೇ ಏನು ಊಟ ಮಾಡ್ತೀರಿ, ಹೊರಗಡೆ ಏನು ತಗೊತೀರಿ, ನೀರು ಎಷ್ಟು ಕುಡಿತೀರಿ, ಅಥವಾ ಕಾಫಿ, ಚಹಾ ಅಥವಾ ಜ್ಯೂಸು, ಒಟ್ಟು ಏನೇ ಇರ್ಬೋದು, ಹಣ್ಣುಗಳು, ಎಲ್ಲ ಒಂದು ಡೀಟೇಲ್ಸನ್ನು, ನಿಮ್ಮ ಆಹಾರ ಏನು ಸ್ವೀಕಾರ ಮಾಡ್ತೀರಿ ಅನ್ನೋ ಒಂದು ಇನ್ಫಾರ್ಮೇಷನನ್ನು, ಒಂದು ವಾರದ ಇನ್ಫಾರ್ಮೇಷನನ್ನು ನನಗೆ ಕೊಡಬೇಕು. ಬೆಳಿಗ್ಗೆ ಒಂದು 3 hours ತಲೆನೋವಿದೆ ಅಂತ ಅಂದರೆ, ಇವಾಗ ಏನಾದರೂ ತಲೆನೋವು ಇದೆಯಾ? ಇದೆ ಸ್ವಾಮೀಜಿ, ಇದೆ. ಯಾವ ಪ್ರಮಾಣದಲ್ಲಿದೆ? ಬೆಳಿಗ್ಗೆಗೂ ಈಗ ಹೋಲಿಸಿದ್ರೆ ಸೇಮ್ ಇಂಟೆನ್ಸಿಟಿ ಸ್ವಾಮೀಜಿ, ಏನು ಹೆಚ್ಚು ಕಡಿಮೆ ಏನಿಲ್ಲ. ಸ್ವಲ್ಪ ತಲೆನೋಯ್ತದೆ ಅಂತದ್ದು, ನಾಟ್ ವೆರಿ ಇಂಟೆನ್ಸ್, ಸ್ವಲ್ಪ ಇದೆ. ಅಂದರೆ ಇದು ಇಡೀ ದಿನನೂ ಇರುತ್ತಾ? ಹೌದು ಹೌದು ಹೌದು, ಇಡೀ ದಿನನೂ ಇರುತ್ತೆ. ಹೌದು. ಮಲ್ಕೊಂಡಾಗಲೂ ಇರುತ್ತಾ? ಮಲ್ಕೊಂಡು ನಿದ್ದೆ ಬಂದೆದ್ದಾಗ ಆವಾಗಲೂ ಇರುತ್ತೆ ಸ್ವಾಮೀಜಿ.
ಗುರೂಜಿಯವರ ಪ್ರಾಣಾಯಾಮ ಮಾಡಿದ್ರಿಂದ ನನಗೆ ಎಫರ್ಟ್ಲೆಸ್ಲಿ ಆನಂದಕರವಾಗಿದೆ, ಆಹ್ಲಾದಕರವಾಗಿದೆ, ಮನಸ್ಸು ಪ್ರಫುಲ್ಲವಾಗಿದೆ, ಆಕಾಶದಲ್ಲಿ ವಿಹರಿಸ್ತೀನಿ ಅನ್ನೋಷ್ಟು ಭಾವನೆ. ಇವಾಗ ಒಂದು ಡೀಪ್ ಸ್ಲೀಪ್ ಮಾಡಿ ಎದ್ದಂಗೆ ಆಗಿ ಆಕಾಶದಲ್ಲಿ ವಿಹರಿಸ್ತೀನಿ ಅನ್ನೋ ಭಾವನೆ ಆಗಿದೆ ಸ್ವಾಮೀಜಿ. ಭಾಳ ಸಂತೋಷ. ಹೊಡಿರಿ ಒಂದು ಚಪ್ಪಾಳಿ. ಈ ಆನಂದವನ್ನು ಬೇರೆ ಯಾವುದೇ ಮೂಲದಿಂದ ಪಡ್ಕೊಳ್ಳಿಕ್ಕೆ ಬರ್ತದ? ಸ್ವಾಮೀಜಿಯವರ ಪ್ರಾಣಾಯಾಮ ಮಾಡೋದ್ರಿಂದ ಈ ಆನಂದವನ್ನು ಬೇರೆ ಯಾವ ಮೂಲ ಟ್ಯಾಬ್ಲೆಟ್ ಆಗಲಿ ಅಥವಾ ಬೇರೆ ಯಾವ ಇದರಿಂದಾಗಲಿ ಬೇರೆ ಯಾವ ಮೂಲದಿಂದ ಪಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ನಿಸ್ತದೆ ನನಗೆ. ಹೇಳಿ, ಯೋಗದಿಂದ ಏನು ಉಪಯೋಗ ಆಗಿದೆ ಹೇಳಿ. ಈ ಮೊದಲು 1.5 ತಿಂಗಳಿಂದ 2 ತಿಂಗಳಿಂದ 1 ಗಂಟೆ 2 ಗಂಟೆ ಪೇಪರ್ ಓದಿದರೆ ಎಂಟೈದು ದಿವಸ ತಲೆವಿರ್ತಿತ್ತು. ಈ ಯೋಗಾಸನ ಮಾಡೋದ್ರಿಂದ ಸ್ವಾಮೀಜಿಗಳು ನಾನು ಉಲ್ಲಾಸಕರವಾಗಿರ್ತೇನೆ, ಬಹಳ ಉಲ್ಲಾಸಕರವಾಗಿರ್ತೇನೆ. ಮನಸ್ಸಿಗೆ ನಾವು ಎಷ್ಟು ಕೃತಜ್ಞತೆ ತಿಳಿದು ಪೇಪರ್ ಓದ್ತೀರಾ? ಸ್ವಾಮೀಜಿ 4-5-6 ಗಂಟೆ ಓದಿದರೆ ಇವಾಗ ತಲ್ಲವಿಲ್ಲ, ಏನಿಲ್ಲ. ಮೊದಲು 1 ಗಂಟೆ 2 ಗಂಟೆ ಓದಿದರೆ ಈ ಎಂಟೈದು ದಿವಸ ತಲ್ಲವಿರ್ತಿತ್ತು. ಇವಾಗ 5-6 ಗಂಟೆ ಅಲ್ಲ 7-8 ಗಂಟೆ ಓದಿದರೆ ತಲ್ಲವಿಲ್ಲ ಸ್ವಾಮೀಜಿ. ಓಹ್, ಈಗ ತಲೆನೋವೇ ಬರಲ್ಲ? ಇಲ್ಲ ಸ್ವಾಮೀಜಿ. ವೆರಿ ಗುಡ್. ಹೊಡಿರಿ ಚಪ್ಪಾಳೆ, ಹೊಡಿರಿ. ಅಂದರೆ ನಿಮ್ಮ ತಲೆನೋವು ಈಗ ಮಂಗಮಾಯ ಆಗಿದೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಯಾವುದೇ ಔಷಧಿ ಇಲ್ಲದೆ ನಾವು ಗುರುಗಳಲ್ಲಿ ಪ್ರಾಣಾಯಾಮ ಮಾಡಿ ಸಂಪೂರ್ಣ ತಲೆನೋವು ಹೋಗಿದೆ. ನಾವು ಭಾಳ ಆರೋಗ್ಯವಂತರಾಗಿದ್ದೇವೆ, ಆನಂದಿದ್ದೇವೆ, ಉಲ್ಲಾಸದಿಂದಿದ್ದೇವೆ. ನಮ್ಮನ್ನು ಎಲ್ಲ ಕೆಲಸ ಮಾಡಲಿಕ್ಕೆ ನಮಗೆ ಚೈತನ್ಯ ಪೂರ್ಣ ಎಂಟೈರ್ ಡೇ ಲವಲವಿಕೆಯಿಂದ ಎಫರ್ಟ್ಲೆಸ್ಲಿ ಇರ್ತೇವೆ ಅಂತೇಳಿ ನಾನು ಘಂಟಾಘೋಷವಾಗಿ ಹೇಳ್ತೇನೆ. ಅಥವಾ ಟ್ಯಾಬ್ಲೆಟ್ಸು ಏನು ತಗೊಳ್ಳೋದಿಲ್ಲ ಸ್ವಾಮೀಜಿ. ಅದು ವಿತೌಟ್ ಎನಿಥಿಂಗ್ ನಾನು ಐ ಆಮ್ ಫ್ಯಾಂಟಾಸ್ಟಿಕಲಿ ಫೈನ್. ನಾವು ಪ್ರಾಣಾಯಾಮ ಮಾಡಿದ ಮೇಲೆ ತಲೆನೋವು ಮಂಗಮಾಯ. ನಾನು 7-8 ಗಂಟೆ ಪೇಪರ್ ಓದಿದರೆ ತಲೆನೋವೇ ಬರೋದಿಲ್ಲ. ನಾನು ಎಂಟೈರ್ ಡೇ ಉಲ್ಲಾಸಕರವಾಗಿ ಆನಂದಭರಿತವಾಗಿ ಇರ್ತೀನಿ. ಚಪ್ಪಾಳೆ ಹೊಡಿರಿ, ಹೊಡಿರಿ ಜೋರಾಗಿ ಚಪ್ಪಾಳೆ ಹೊಡಿರಿ. ಮನೇಲಿ ಭಾಳ ಸಂತೋಷ ಆಗಿದ್ದಾರೆ ಸ್ವಾಮೀಜಿ. ಆಲ್ ಆರ್ ವೆರಿ ವೆರಿ ಹ್ಯಾಪಿ, ಇನ್ಕ್ಲೂಡಿಂಗ್ ಮೈ ಗ್ರ್ಯಾಂಡ್ ಸನ್. ನಿಮ್ಮ ಮೊಮ್ಮಗನೂ ಸಂತೋಷವಾಗಿದ್ದಾನೆ? ಹೌದು ಸ್ವಾಮೀಜಿ, ಹೌದು ಸ್ವಾಮೀಜಿ. ನಿನ್ನೆ ಎಕ್ಸಾಮ್ ಮುಗಿದಿದೆ ಅವನಿಗೆ. ತಾತ ನೀನು ಏನು ಇಷ್ಟು ಗಂಟೆ ಪೇಪರ್ ಓದ್ತಿಲ್ಲ, ಮೊದಲು 1 ಗಂಟೆ 2 ಗಂಟೆ ಓದಿತ್ತು, ಅಲ್ಲೇ ಓದ್ತಿದ್ದೆ, ಇಡೀ ದಿವಸ ಪೇಪರ್ ಓದೋದು ಬಿಟ್ಬಿಡ್ತಿದ್ದೆ, ಏನು ಮಾಡ್ತಿರಲ್ಲ ಏನಿಲ್ಲ, ಇವಾಗ ಇಷ್ಟು ಚೆನ್ನಾಗಿದೆಯಲ್ಲ, ನೀನು ಭಾಳ ಸಂತೋಷ ಆಗಿದೆ. ಗುರೂಜಿಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳು ಅಂತ ಹೇಳಿದ್ದಾನೆ ಸ್ವಾಮೀಜಿ ನನ್ನ ಮೊಮ್ಮಗ. ಹಲ್ಲು ನೋವು, ಹುಳುಕು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯುಬಲ್ ಸಬ್ಸ್ಕ್ರೈಬರ್. ನೀವು ಆಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ.